ಕರ್ನಾಟಕದಲ್ಲಿ ಮತ್ತೆ ಕಸ್ತೂರಿ ರಂಗನ್ ವರದಿ ಬಗ್ಗೆ ಭಾರಿ ಚರ್ಚೆ ಶುರುವಾಗಿದೆ. ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶವನ್ನ ಪರಿಸರ ಸೂಕ್ಷ್ಮ ವಲಯವಾಗಿ ಘೋಷಿಸುವ ಸಂಬಂಧ ಕೇಂದ್ರ ಸರ್ಕಾರ 2026ರ ಜುಲೈ 27ರಂದು ಹೊರಡಿಸಿರುವ ಕಸ್ತೂರಿ ರಂಗನ್ ಕರಡು ಅಧಿಸೂಚನೆ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಈ ವರದಿ ತಿರಸ್ಕರಿಸಬೇಕು ಅಂತ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಜಿಲ್ಲೆಯ ಜನಪ್ರತಿನಿಧಿಗಳು ಆಗ್ರಹಿಸಿದ್ದಾರೆ. ಹಾಗಾದ್ರೆ ಏನಿದು ಕಸ್ತೂರಿ ರಂಗನ್ ವರದಿ? ಇದಕ್ಕೆ ಕರ್ನಾಟಕದಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಿರುವುದಾದ್ರೂ ಯಾವ ಕಾರಣಕ್ಕೆ? ಇದು ಪಶ್ಚಿಮ ಘಟ್ಟದ ಜನರಿಗೆ ಪೂರಕವೋ ಮಾರಕವೋ ಎಲ್ಲವನ್ನ ನೋಡೋಣ. ಡಾಕ್ಟರ್ ಕೃಷ್ಣಸ್ವಾಮಿ ಕಸ್ತೂರಿ ರಂಗನ್ ಕೇರಳದ ಎರ್ನಾಕುಲಂನಲ್ಲಿ 24 ಅಕ್ಟೋಬರ್ 1940ರಲ್ಲಿ ಜನಿಸಿದ್ರು. 1994ರಿಂದ 2003ರವರೆಗೆ ಇಸ್ರೋದ ಅಧ್ಯಕ್ಷರಾಗಿದ್ರು. ಭಾರತೀಯ ಬಾಹ್ಯಾಕಾಶ ವಿಜ್ಞಾನಿಯಾದ ಇವರು 2003ರಿಂದ 2009ರವರೆಗೆ ರಾಜ್ಯಸಭೆ ಸದಸ್ಯರಾಗಿದ್ದರು. ಬಳಿಕ ಭಾರತ ಸರ್ಕಾರದ ಯೋಜನಾ ಆಯೋಗದ ಸದಸ್ಯರಾದರು. ಬಳಿಕ ಕಸ್ತೂರಿ ರಂಗನ್ ಸಮಿತಿಯ ಅಧ್ಯಕ್ಷರಾದರು. ಏನಿದು ಕಸ್ತೂರಿ ರಂಗನ್ ವರದಿ? ಕಸ್ತೂರಿ ರಂಗನ್ ವರದಿ ಪಶ್ಚಿಮ ಘಟ್ಟಗಳ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಪ್ರಮುಖ ವರದಿ. ಇದು 2013ರಲ್ಲಿ ಸಲ್ಲಿಸಲಾಯಿತು. ಇಂದಿಗೂ ಕರ್ನಾಟಕ ಸೇರಿದ ಹಾಗೆ ದಕ್ಷಿಣ ಭಾರತದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿರುವ ವಿಷಯ ಇದು. ಪಶ್ಚಿಮ ಘಟ್ಟಗಳು ಗುಜರಾತ್ನಿಂದ ಕನ್ಯಾಕುಮಾರಿಯವರೆಗೆ ಸುಮಾರು 1600 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿಕೊಂಡಿದೆ. ಇದು ಜಾಗತಿಕ ಜೀವ ವೈವಿಧ್ಯ ಹಾಟ್ಸ್ಪಾಟ್. 2011ರಲ್ಲಿ ಮಾಧವ ಗಾಡ್ಗಿಲ್ ನೇತೃತ್ವದ ವೆಸ್ಟರ್ನ್ ಘಾಟ್ಸ್ ಇಕಾಲಜಿ ಎಕ್ಸ್ಪರ್ಟ್ ಪ್ಯಾನೆಲ್ ವರದಿ ಸಲ್ಲಿಸಿತು. ಅದು ಪಶ್ಚಿಮ ಘಟ್ಟದ ಬಹುತೇಕ ಭಾಗವನ್ನ ಅಂದರೆ ಸುಮಾರು 64% ಅಥವಾ ಹೆಚ್ಚುವರಿ ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸಿ ಅಭಿವೃದ್ಧಿ ಚಟುವಟಿಕೆಗಳಿಗೆ ಕಟ್ಟುನಿಟ್ಟಿನ ನಿರ್ಬಂಧಗಳನ್ನು ಶಿಫಾರಸು ಮಾಡಿತು. ಇದಕ್ಕೆ ರಾಜ್ಯಗಳು ಮತ್ತು ಸ್ಥಳೀಯರಿಂದ ತೀವ್ರ ವಿರೋಧ ವ್ಯಕ್ತವಾಯಿತು. ಪಶ್ಚಿಮ ಘಟ್ಟಗಳ ರಕ್ಷಣೆಗಾಗಿ ಕಸ್ತೂರಿ ರಂಗನ್ ವರದಿ ಆ ವಿರೋಧವನ್ನ ಪರಿಹರಿಸುವುದಕ್ಕೆ 2012ರಲ್ಲಿ ಕೇಂದ್ರ ಸರ್ಕಾರ ಹೈ ಲೆವೆಲ್ ವರ್ಕಿಂಗ್ ಗ್ರೂಪ್ ರಚಿಸಿತು. ಇದರ ಅಧ್ಯಕ್ಷರು ಇಸ್ರೋ ಮಾಜಿ ಅಧ್ಯಕ್ಷ ಡಾಕ್ಟರ್ ಕೆ ಕಸ್ತೂರಿ ರಂಗನ್. ಸಮಿತಿ 2013ರ ಏಪ್ರಿಲ್ 15ರಂದು ವರದಿ ಸಲ್ಲಿಸಿತು. ಇದು ಗಾಡ್ಗಿಲ್ ವರದಿಗಿಂತ ಸಮತೋಲಿತ ವಿಧಾನವನ್ನು ಅನುಸರಿಸಿತು. ರಿಮೋಟ್ ಸೆನ್ಸಿಂಗ್ ಮತ್ತು ನೈಸರ್ಗಿಕ ಭೂದೃಶ್ಯವನ್ನು ಆಧರಿಸಿ ಕಡಿಮೆ ಪ್ರದೇಶವನ್ನು ಗುರುತಿಸಿತು. ವರದಿಯ ಮುಖ್ಯ ಶಿಫಾರಸುಗಳನ್ನು ನೋಡೋದಾದ್ರೆ ಪಶ್ಚಿಮ ಘಟ್ಟದ ಸುಮಾರು 37% ಅಂದರೆ 59,940ರಿಂದ 60,000 ಚದರ ಕಿಲೋಮೀಟರ್ ಪ್ರದೇಶವನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂದರೆ ಇಕೊಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಘೋಷಿಸುವುದು. ಇಎಸ್ಎಯಲ್ಲಿ ಸಂಪೂರ್ಣ ನಿಷೇಧ ಅಂದರೆ ಗಣಿಗಾರಿಕೆ, ಕಲ್ಲುಗಾರಿಕೆ, ಮರಳುಗಾರಿಕೆ, ಹೊಸ ಥರ್ಮಲ್ ಪವರ್ ಪ್ಲಾಂಟ್ಗಳು, ಹೆಚ್ಚು ಮಾಲಿನ್ಯಕಾರಿ ಕೈಗಾರಿಕೆಗಳು, ದೊಡ್ಡ ಪ್ರಮಾಣದ ನಿರ್ಮಾಣಗಳಿಗೆ ಬ್ರೇಕ್. ಇನ್ನು ಅಸ್ತಿತ್ವದಲ್ಲಿರುವ ಗಣಿಗಳನ್ನು 5 ವರ್ಷಗಳಲ್ಲಿ ಹಂತ ಹಂತವಾಗಿ ಮುಚ್ಚೋದು. ಹೈಡಲ್ ಪವರ್ ಮುಂತಾದವುಗಳಿಗೆ ನಿಯಂತ್ರಣ. ಕೃಷಿ, ಹಣ್ಣಿನ ತೋಟಗಳು, ಸಣ್ಣ ಮನೆಗಳು ಮುಂತಾದವುಗಳಿಗೆ ಸಾಮಾನ್ಯವಾಗಿ ಅನುಮತಿ. ಆದರೆ ದೊಡ್ಡ ಬದಲಾವಣೆಗಳಿಗೆ ಅನುಮತಿ ಬೇಕೇ ಬೇಕು. ಮೂಲಭೂತ ಸೌಕರ್ಯಗಳಿಗೆ ಅಂದರೆ ರಸ್ತೆ, ಶಾಲೆ, ಆಸ್ಪತ್ರೆಗಳ ನಿರ್ಮಾಣಕ್ಕೆ ನಿರ್ಬಂಧ ಕಡಿಮೆ. ಕರ್ನಾಟಕದಲ್ಲಿ ಪ್ರಸ್ತಾವಿತ ಇಎಸ್ಎ ಸುಮಾರು 20,668 ಚದರ ಕಿಲೋಮೀಟರ್ ಅಂದರೆ ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶದ ದೊಡ್ಡ ಭಾಗವನ್ನ ಸಂರಕ್ಷಿತ ಪ್ರದೇಶ ಅಂತ ಗುರುತಿಸಲಾಗುತ್ತೆ. ಇದು ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಉಡುಪಿ, ದಕ್ಷಿಣ ಕನ್ನಡ, ಹಾಸನ, ಬೆಳಗಾವಿ, ಚಾಮರಾಜನಗರ ಮುಂತಾದ ಜಿಲ್ಲೆಗಳ 1,500ಕ್ಕೂ ಹೆಚ್ಚು ಗ್ರಾಮಗಳನ್ನು ಒಳಗೊಂಡಿದೆ. ಹಾಗಾದ್ರೆ ಈ ವರದಿಗೆ ವಿರೋಧವಾದರೂ ಏಕೆ? ಸ್ಥಳೀಯ ರೈತರು, ತೋಟಗಾರರು, ಮಲೆನಾಡು ನಿವಾಸಿಗಳು ಜೀವನೋಪಾಯಕ್ಕೆ ಭಯ ವ್ಯಕ್ತಪಡಿಸಿದ್ದಾರೆ. ಕೃಷಿ, ಕಟ್ಟಡ ನಿರ್ಮಾಣ, ಸಣ್ಣ ಕೈಗಾರಿಕೆಗಳು, ಪ್ರವಾಸೋದ್ಯಮಕ್ಕೆ ನಿರ್ಬಂಧ. ಸ್ಯಾಟಲೈಟ್ ಆಧಾರಿತ ಗುರುತಿಸುವಿಕೆ ನಿಖರವಲ್ಲ, ವಾಸ್ತವ ಜಮೀನುಗಳನ್ನು ಸೇರಿಸಿದೆ ಅನ್ನೋ ಗಂಭೀರ ಆರೋಪ ಇದೆ. ಅಸ್ತಿತ್ವದಲ್ಲಿರುವ ಅರಣ್ಯ ಕಾನೂನುಗಳು, ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಿ ಅಭಯಾರಣ್ಯಗಳು ಸಾಕು ಅಂತ ವಾದ ಮಾಡ್ತಿದ್ದಾರೆ. ಅಭಿವೃದ್ಧಿ ನಿಧಾನವಾಗುವುದು, ಉದ್ಯೋಗ ನಷ್ಟ, ಜಮೀನು ಬೆಲೆ ಕುಸಿತದ ಭಯ, ಹೀಗೆ ಹಲವು ಕಾರಣಗಳನ್ನಿಟ್ಟುಕೊಂಡು
ಕಸ್ತೂರಿ ರಂಗನ್ ವರದಿಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಕರ್ನಾಟಕ ಸರ್ಕಾರದಿಂದ ವರದಿ ತಿರಸ್ಕಾರ. ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ವರದಿಯನ್ನ ತಿರಸ್ಕರಿಸಿದೆ. ಈ ಬಗ್ಗೆ 2024ರಲ್ಲಿ ಕ್ಯಾಬಿನೆಟ್ ನಿರ್ಧಾರ ಮಾಡಿತ್ತು. ಅರಣ್ಯ ಸಚಿವರು ಪದೇ ಪದೇ ರಾಜ್ಯದಲ್ಲಿ ಅನುಷ್ಠಾನ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇತ್ತೀಚೆಗೆ ಕೇಂದ್ರದಿಂದ ಕರಡು ಅಧಿಸೂಚನೆ ಪ್ರಕಟವಾಗಿದೆ. ಕೇಂದ್ರ ಪರಿಸರ ಸಚಿವಾಲಯ 2014ರಿಂದ ಈವರೆಗೆ 7 ಬಾರಿ ಕರಡು ಅಧಿಸೂಚನೆ ಹೊರಡಿಸಿದೆ. ಇತ್ತೀಚೆಗೆ ಜುಲೈ 27, 2026ರಂದು ಕೇಂದ್ರ ಹೊರಡಿಸಿರುವ 7ನೇ ಕರಡು ಅಧಿಸೂಚನೆಯಲ್ಲಿ ಒಟ್ಟು 56,825.7 ಚದರ ಕಿಲೋಮೀಟರ್ ಇಎಸ್ಎ ಪ್ರಸ್ತಾಪಿಸಲಾಗಿದೆ. ಇನ್ನು ಕರ್ನಾಟಕದ 20,668 ಚದರ ಕಿಲೋಮೀಟರ್, ಮಹಾರಾಷ್ಟ್ರದ 17,340 ಚದರ ಕಿಲೋಮೀಟರ್, ಕೇರಳದ 9,993.7 ಚದರ ಕಿಲೋಮೀಟರ್, ತಮಿಳುನಾಡಿನ 6,914 ಚದರ ಕಿಲೋಮೀಟರ್, ಗೋವಾ ಭಾಗದ 1,461 ಚದರ ಕಿಲೋಮೀಟರ್, ಗುಜರಾತ್ನ 449 ಚದರ ಕಿಲೋಮೀಟರ್ ಈ ವ್ಯಾಪ್ತಿಯಲ್ಲಿ ಬರುತ್ತೆ. ಕರ್ನಾಟಕ ಹಾಗೂ ಕೇರಳದಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿದೆ. ಗುಜರಾತ್, ಮಹಾರಾಷ್ಟ್ರ, ಗೋವಾ ಭಾಗಶಃ ಒಪ್ಪಿವೆ. ಆದರೆ ಕರ್ನಾಟಕ ಮತ್ತು ಕೇರಳ ವಿರೋಧವನ್ನ ಮುಂದುವರಿಸ್ತಾ ಇದೆ. ಕೇಂದ್ರ ಸರ್ಕಾರ ಸಂಜಯ್ ಕುಮಾರ್ ನೇತೃತ್ವದಲ್ಲಿ ತಜ್ಞರ ಸಮಿತಿ ನೇಮಿಸಿದ್ದು 2027ರವರೆಗೆ ಅದರ ಅವಧಿ ವಿಸ್ತರಿಸಲಾಗಿದೆ. ಹಂತ ಹಂತವಾಗಿ ಅಧಿಸೂಚನೆ ಸಾಧ್ಯ ಎಂದು ನಿಬಂಧನೆ ಸೇರಿಸಲಾಗಿದೆ. 60 ದಿನಗಳ ಆಕ್ಷೇಪಣೆಯ ಅವಧಿ ಕೂಡ ಇದೆ. ಕರ್ನಾಟಕ ವಿಧಾನಸಭೆಯಲ್ಲಿ ಕೊಡಗು ಶಾಸಕ ಪೊನ್ನಣ್ಣ ಈ ವಿಷಯವನ್ನ ಪ್ರಸ್ತಾಪಿಸಿ ಚರ್ಚೆ ನಡೆಸುತ್ತಿದ್ದಾರೆ. ಚಿಕ್ಕಮಗಳೂರು ಮುಂತಾದ ಪ್ರದೇಶಗಳಲ್ಲಿ ಮರಣ ಶಾಸನ ಅಂತ ವಿರೋಧ ವ್ಯಕ್ತಪಡಿಸಲಾಗ್ತಿದೆ ಮತ್ತು ಹೊಸ ಹೋರಾಟಕ್ಕೆ ಸಿದ್ಧತೆ ನಡೀತಾ ಇದೆ. ಹಾಗಾದ್ರೆ ಕಸ್ತೂರಿ ರಂಗನ್ ವರದಿ ಯಾಕೆ ಅಗತ್ಯ? ಇದನ್ನು ನೋಡೋದಾದ್ರೆ ಪಶ್ಚಿಮ ಘಟ್ಟಗಳು ಜಾಗತಿಕ ಜೀವ ವೈವಿಧ್ಯ ಹಾಟ್ಸ್ಪಾಟ್ ಮತ್ತು ಮಾನ್ಸೂನ್, ಕಾವೇರಿ, ಶರಾವತಿ, ಅಘನಾಶಿನಿ, ಕೃಷ್ಣ, ಗೋದಾವರಿ ಮುಂತಾದ ನದಿಗಳ ಮೂಲ. ಅನಿಯಂತ್ರಿತ ಗಣಿಗಾರಿಕೆ, ಕಟ್ಟಡಗಳು, ಕೈಗಾರಿಕೆಗಳಿಂದ ಭೂಕುಸಿತ, ಪ್ರವಾಹಗಳು ಹೆಚ್ಚಾಗ್ತಾ ಇದೆ. 2018ರ ಕೇರಳ ಪ್ರವಾಹ, 2024ರ ವಯನಾಡು ಭೂಕುಸಿತಕ್ಕೆ ಇದೇ ಉದಾಹರಣೆ. ವರದಿ ಇಂತಹ ಚಟುವಟಿಕೆಗಳನ್ನು ನಿಷೇಧಿಸಿ ದೀರ್ಘಕಾಲೀನ ಸುರಕ್ಷತೆ ನೀಡುತ್ತೆ. ನೀರು, ಕೃಷಿ, ಹವಾಮಾನದ ಸಂರಕ್ಷಣೆ, ಅರಣ್ಯ ರಕ್ಷಣೆಯಿಂದ ಮಳೆ ಮಾದರಿ ಸುಧಾರಿಸುತ್ತೆ, ಮಣ್ಣು ಸವೆತ ಕಡಿಮೆಯಾಗುತ್ತೆ. ಇದು ರೈತರಿಗೆ ಮತ್ತು ತೋಟಗಾರರಿಗೆ ದೀರ್ಘಕಾಲೀನ ಲಾಭ ತರುತ್ತೆ. ಇದರಲ್ಲಿ ಜನರನ್ನ ಸ್ಥಳಾಂತರಿಸಲಾಗುವುದಿಲ್ಲ. ಈ ಬಗ್ಗೆ ವರದಿ ಸ್ಪಷ್ಟವಾಗಿ ಹೇಳುತ್ತೆ. ಅಸ್ತಿತ್ವದಲ್ಲಿರುವ ಕೃಷಿ ತೋಟಗಳು, ಸಣ್ಣ ಮನೆಗಳು, ಮೂಲಭೂತ ಸೌಕರ್ಯಗಳಿಗೆ ಅಂದ್ರೆ ರಸ್ತೆ, ಶಾಲೆ, ಆಸ್ಪತ್ರೆ ಇತ್ಯಾದಿ ನಿರ್ಮಾಣಕ್ಕೆ ಯಾವುದೇ ನಿರ್ಬಂಧ ಕೂಡ ಇಲ್ಲ. ಕೇವಲ ಹೆಚ್ಚುವರಿ ಮಾಲಿನ್ಯಕಾರಿ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತೆ. ಇಕೋ ಟೂರಿಸಂ, ಸಾವಯವ ಕೃಷಿ ಮುಂತಾದವುಗಳನ್ನು ಪ್ರೋತ್ಸಾಹಿಸುತ್ತೆ. ಇಷ್ಟಾದ್ರೂ ಜನರು ಆತಂಕ ಪಡೋದಕ್ಕೆ ಕಾರಣವೇನು ನೋಡೋದಾದ್ರೆ ಜೀವನೋಪಾಯದ ಮೇಲೆ ನಿರ್ಬಂಧ. ಗಣಿಗಾರಿಕೆ, ಕಲ್ಲುಗಾರಿಕೆ, ದೊಡ್ಡ ಕಟ್ಟಡಗಳು, ಥರ್ಮಲ್ ಪ್ಲಾಂಟ್ಗಳು, ದೊಡ್ಡ ದೊಡ್ಡ ಕೈಗಾರಿಕೆಗಳು ನಿಷೇಧ. ಇದರಿಂದ ಉದ್ಯೋಗ ನಷ್ಟವಾಗುತ್ತೆ, ಆದಾಯದಲ್ಲಿ ಕುಸಿತ ಉಂಟಾಗಬಹುದು. ಮಲೆನಾಡು, ಕೊಡಗು, ಚಿಕ್ಕಮಗಳೂರು, ಉತ್ತರ ಕನ್ನಡ ಮುಂತಾದ ಪ್ರದೇಶಗಳಲ್ಲಿ ಕಾಫಿ, ಅಡಿಕೆ, ರಬ್ಬರ್ ತೋಟಗಳು, ಸಣ್ಣ ವ್ಯವಹಾರಗಳು ಪ್ರಭಾವಿತವಾಗಬಹುದು ಅನ್ನುವಂತಹ ಆತಂಕವನ್ನ ವ್ಯಕ್ತಪಡಿಸಲಾಗಿದೆ. ಒಟ್ಟಾರೆ ವರದಿ ಪರಿಸರಕ್ಕೆ ಪೂರಕ, ಆದರೆ ಸ್ಥಳೀಯರಿಗೆ ತಕ್ಷಣದ ಆರ್ಥಿಕ ನಷ್ಟದ ಭಯ ಇದೆ. ಸಮತೋಲನಕ್ಕಾಗಿ ನೆಲಮಟ್ಟದ ಸಮೀಕ್ಷೆ, ಸ್ಥಳೀಯರ ಸಲಹೆ, ಪರಿಹಾರ ಯೋಜನೆಗಳು ಅಗತ್ಯ.